ಹಾಯ್ ಎಲ್ಲರಿಗೂ. ಇವತ್ತಿನ ಬ್ಲಾಗ್ ಅಂತೂ ತುಂಬಾ ಸಿಂಪಲ್ ಆಗಿದೆ. ಹಾಗೆ ನಾವು ಅತ್ತೆ ಮನೆಗೆ ಹೋಗಿದ್ವಿ, ಒಂದು ಪೂಜೆ ಇತ್ತು, ಹಾಗೆ ಅಲ್ಲಿ ಹೋಗಿ ಮನೆ ಹತ್ರ ಈ ಥರ ಸಣ್ಣ ಒಂದು ಏನು ಹೇಳ್ತಾರೆ ಸಣ್ಣ ಜರಿ ಇದೆಯಲ್ಲ, ಅಲ್ಲಿ ಹೋಗಿ ಈ ಥರ ಸ್ವಲ್ಪ ಮಳೆ ತುಂಬ ಚೆನ್ನಾಗಿರುವಾಗ ಈ ಥರ ಚೆನ್ನಾಗಿ ನೀರು ಬರುತ್ತೆ, ಅಲ್ಲಿ ಹೋಗಿ ಸ್ವಲ್ಪ ಟೈಮ್ ಎಲ್ಲ ಸ್ಪೆಂಡ್ ಮಾಡಿ ಬಂದ್ವಿ. ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ಈ ಮನೆ ಮತ್ತು ಈ ಜರಿನ ಎಲ್ಲ ಲಾಸ್ಟು ಒಂದು 2 ಇಯರ್ಸ್ ಬ್ಯಾಕ್ ನಂದು ವ್ಲಾಗಲ್ಲಿ ನಾನು ಆಲ್ರೆಡಿ ಇದನ್ನ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ಈ ಸರಿ ಏನು ತುಂಬ ಡೀಟೇಲ್ ಆಗಿ ಏನು ವ್ಲಾಗ್ ಮಾಡ್ಕೊಂಡಿಲ್ಲ. ಇದು ನನ್ನ ಹಸ್ಬೆಂಡ್ ಹತ್ರ ಒಂಚೂರು ರೆಕಾರ್ಡ್ ಮಾಡಿ ಅಂತ ಕೊಟ್ಟರೆ, ಈ ಮೊಬೈಲ್ನ ಇಟ್ಕೊಂಡು ರೊಟೇಟ್ ಮಾಡಿ ಏನೇನೋ ಮಾಡಿಬಿಟ್ಟಿದ್ದಾರೆ. ಹಾಗೆ ಸ್ವಲ್ಪ ಹೊತ್ತು ನೀರಲ್ಲೆಲ್ಲ ಆಟ ಆಡಿ ತುಂಬಾ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಹಾಗೆ ನೆಕ್ಸ್ಟ್ ಡೇ ಇಲ್ಲಿ ನೋಡಿದ್ರೆ ಒಳ್ಳೆ ಬಿಸಿಲು, ಒಂದೇ ಒಂದು ಬಿಸಿಲಿಗೆ ಫುಲ್ ಎಲ್ಲ ಡ್ರೈ ಆಗಿಬಿಟ್ಟಿದೆ ನೋಡಿ. ರೋಡೆಲ್ಲ ಎಷ್ಟು ನೀಟಾಗಿ ಡ್ರೈ ಆಗಿ ಕಾಣಿಸ್ತಿದೆ, ಇಲ್ಲಾಂದರೆ ಎಲ್ಲ ಫುಲ್ ಚಂಡಿ ಏನೋ ಒಂಥರ ಅನಿಸೋದು. ಬಿಸಿಲು ಬಂದಿದ್ದು ತುಂಬಾ ಖುಷಿ ಆಗಿಬಿಡ್ತು. ಹಾಗೆ ನಾನು ತಮ್ನೈಲಲ್ಲಿ ಹಾಕಿರೋ ಥರ ಇದರ ಒಂದು ರಸನ ತೆಗೆದಿಟ್ರೆ ನಿಮಗೆ 1 ಇಯರ್ ಅಥವಾ 1.5 ಇಯರಿಗೆ ನಿಮಗೆ ಲೆಮನ್ ಅಥವಾ ಹುಣಸೆ ಹಣ್ಣಿದೆಯಲ್ವಾ, ಇದು ತುಂಬ ಏನು ಯೂಸ್ ಆಗಲ್ಲ. ಈ ಥರ ನಾವೇನಾದರೂ ರಸ ತೆಗೆದಿಟ್ರೆ ಅದೆರಡರ ಅವಶ್ಯಕತೆ ತುಂಬ ಬೇಕಾಗೋದೇ ಇಲ್ಲ. ಎಲ್ಲೋ ತುಂಬ ಪರ್ಟಿಕ್ಯುಲರಾಗಿ ಇದಕ್ಕೆ ಬೇಕು ಅನ್ನೋದಕ್ಕೆ ಮಾತ್ರ ಯೂಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಾನು ಆಲ್ಮೋಸ್ಟು ತರಕಾರಿ ಸಾಂಬಾರು ಇರಲಿ ಅಥವಾ ಪಲ್ಯಗಳು ಅಥವಾ ಮೀನು ಸಾರು, ಮೀನು ಫ್ರೈ, ಇದಕ್ಕೆಲ್ಲ ಇದೇ ರಸನೇ ಯೂಸ್ ಮಾಡ್ಕೊಳ್ಳೋದು. ಕೆಲವೊಮ್ಮೆ ಜ್ಯೂಸ್ ಮಾಡ್ಕೊಳ್ಳೋಕ್ಕೂ ಇದ್ರ ರಸನೇ ಯೂಸ್ ಮಾಡ್ಕೊಳ್ತೀನಿ. ಹಾಗೆ ಈ ಕಾಯಿನ ತಂದುಬಿಟ್ಟು ಈ ಥರ ಚೆನ್ನಾಗಿ ಉಜ್ಕೋಬೇಕು. ನೆಲದಲ್ಲಿ ಉಜ್ಕೊಂಡ್ರೆ ತುಂಬ ಒಳ್ಳೆಯದು. ನಾನು ಆಲ್ರೆಡಿ ಉಜ್ಜಿಟ್ಟಿದ್ದೀನಿ, ನಿಮಗೆ ತೋರ್ಸೋಕ್ಕೋಸ್ಕರ ಜಸ್ಟ್ ಇದ್ರ ಮೇಲೆ ಉಜ್ಕೊಳ್ತಿದ್ದೀನಿ ಅಷ್ಟೇ. ನೀವು ಇದನ್ನು ಈ ಥರ ಚೆನ್ನಾಗಿ ಉಜ್ಜಿ ಒಂದಿನ ಇಟ್ಟು ನೆಕ್ಸ್ಟ್ ಡೇ ಯೂಸ್ ಮಾಡ್ಕೋಬೋದು, ಅಥವಾ ಉಜ್ಜಿ ಚೆನ್ನಾಗಿ ಒಂದು ಬಟ್ಟೆಲೆಲ್ಲ ಒರೆಸ್ಬಿಟ್ಟು ನೀವು ಇದನ್ನು ಡೈರೆಕ್ಟಾಗಿ ಯೂಸ್ ಮಾಡ್ಕೋಬೋದು, ಏನಾಗಲ್ಲ. ಹಾಗೆ ಯಾವ ಥರ ಉಜ್ಜಬೇಕು ಅಂತ ತೋರಿಸ್ತಿದ್ದೀನಿ ಅಷ್ಟೇ. ಈ ಥರ ಚೆನ್ನಾಗಿ ಉಜ್ಕೊಳ್ಳಿ. ಹಾಗೆ ಹಣ್ಣಾಗಿರೋದನ್ನ ನೋಡಿ ತೊಗೊಂಡು ಬನ್ನಿ. ನನಗಿದು 6 kg ನಾನು ತೊಗೊಂಬಂದಿರೋದು. ಇದು 6 kgಗೆ ನನಗೆ 100 ರೂಪೀಸ್ ಒಳಗೆಲ್ಲ ಸಿಕ್ಬಿಡ್ತು. ನೀವು ಯೋಚನೆ ಮಾಡಿ, 100 ರೂಪೀಸ್ ಒಳಗೆಲ್ಲ ನನಗೆ 6 kg ಸಿಕ್ಕಿದೆ. ಹಾಗೆಯೇ ನಾನು ಇದು ಸೆಕೆಂಡ್ ಟೈಮ್ ತರ್ತಿರೋದು ನಾನು. ಹಾಗೆ ನನಗೆ 200 ರೂಪೀಸಲ್ಲಿ ಆಲ್ಮೋಸ್ಟ್ 2.5 ಲೀಟರ್ಸ್ ಅಷ್ಟು, 2.5 ಲೀಟರ್ಗಿಂತ ಜಾಸ್ತಿನೇ ಸಿಗುತ್ತೆ ಹುಳಿ ರಸ. ಇದು ನೋಡಿ, ನನ್ನ ಹತ್ರ ಮ್ಯಾನ್ಯುಯಲ್ ಹ್ಯಾಂಡ್ ಜ್ಯೂಸರ್ ಇದೆ, ಇದರಲ್ಲೇ ನಾನು ಈ ಥರ ಸ್ಕ್ವೀಸ್ ಮಾಡಿ ತೋರಿಸ್ತಿದ್ದೀನಿ. ನಿಮ್ಮ ಹತ್ರ ಒಂದು ವೇಳೆ ಇದು ಫಸ್ಟ್ ಮೆಥಡ್ ನಾನು ಹೇಳ್ಕೊಡ್ತಿರೋದು, ಓಕೆನಾ. ಈ ಮೆಥಡ್ ಮಾಡೋದು ಸ್ವಲ್ಪ ಕಷ್ಟ, ಓಕೆನಾ. ಈ ಥರ ಕೈಯಲ್ಲಿ ತಿರುಗಿಸಿ ತೆಗೆಯೋಷ್ಟರೊಳಗೆ ತುಂಬ ಕಷ್ಟ ಅನಿಸುತ್ತೆ. ಇನ್ನೊಂದು ಈಸಿ ಮೆಥಡ್ನು ಹೇಳ್ತೀನಿ. ಹಾಗೆ ನೀವು ಈ ರಸ ಕಲೆಕ್ಟ್ ಮಾಡಿ ಇಟ್ಕೊಂಡು ಎಲ್ಲ ಕಾಯಿಸಿ ಆದ ನಂತರ ಅಪ್ ಟು 1.5 ಇಯರ್ ನೀವು ಫ್ರಿಜ್ಜಲ್ಲಿ ಆರಾಮಾಗಿ ಸ್ಟೋರ್ ಮಾಡಿ ಇಟ್ಕೋಬೋದು. ಹೊರಗಡೆ ಆದರೆ 6 ಮಂತ್ ತನಕ ಸ್ಟೋರ್ ಮಾಡಿ ಇಡ್ಬೋದು. ಹಾಗೆ ಈ ಥರ ಜ್ಯೂಸ್ ಎಲ್ಲ ಕಲೆಕ್ಟ್ ಆದ ನಂತರ ಅದರ ಸಿಪ್ಪೆ ಇರುತ್ತಲ್ಲ ಮೇಲಿಂದು, ಅದನ್ನು ಹಾಕ್ಕೊಳ್ಳೋಕ್ಕೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಯಾಕೆ ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ಹುಳಿ ರಸ ನಿಮಗೆ ನೆಲದ ಮೇಲೆ ಆಗಲಿ ಅಥವಾ ಕಿಚನ್ ಕ್ಯಾಬಿನೆಟ್ ಮೇಲಾಗಲಿ ಬಿದ್ದರೆ ವೈಟಿಶ್ ಆಗಿ ಒಂಥರ ಕಲೆ ಆಗುತ್ತೆ, ಹೋಗೋಕ್ಕೆ ತುಂಬ ದಿನ ತಗೊಳ್ಳುತ್ತೆ. ಹಾಗಾಗಿ ಒಂದು ಮ್ಯಾಟು, ಒಂದು ಚಾಪೆ, ಹಾಗೆ ಪಾತ್ರೆಗಳು ಎಲ್ಲ ಸಪ್ರೇಟಾಗಿ ತೆಗೆದಿಟ್ಕೊಂಡ್ಬಿಟ್ಟಿದ್ದೀನಿ ನೀಟಾಗಿರಲಿ ಅಂತ. ಹಾಗೆ ಇನ್ನೂ ಒಂದು ಹೇಳ್ತೀನಿ ಕೇಳಿ, ನೀವು ಇದನ್ನು ಮಾಡುವಾಗ ಮಣ್ಣಿನ ಪಾತ್ರೆ ಅಥವಾ ಸ್ಟೀಲ್ ಪಾತ್ರೆನೇ ಯೂಸ್ ಮಾಡ್ಕೋಬೇಕು. ಹಾಗೆ ಈಗ ತೋರಿಸ್ತಿದ್ದೀನಲ್ಲ, ಇದು ಸೆಕೆಂಡ್ ಮೆಥಡು. ನಿಮಗೆ ತೆಂಗಿನಕಾಯಿ ತುರಿಯೋದಿರುತ್ತಲ್ಲ, ಈ ಥರ ಇದರಲ್ಲಿ ಮಾಡಿಕೊಂಡ್ರೆ ತುಂಬಾ ಬೇಗ ಆಗುತ್ತೆ, ತುಂಬ ಫಾಸ್ಟಾಗಿ ಆಗುತ್ತೆ, ಹಾಗೆ ತುಂಬಾ ಈಸಿಯಾಗೂ ಆಗುತ್ತೆ. ಹಾಗೆ ನಿಮಗೆ ಜ್ಯೂಸ್ ತುಂಬಾ ಜಾಸ್ತಿ ಸಿಗುತ್ತೆ. ನಿಮಗೆ ಹ್ಯಾಂಡ್ ಜ್ಯೂಸರಲ್ಲಿ ಮಾಡ್ಕೊಳ್ಳೋಕ್ಕಿಂತ ತೆಂಗಿನಕಾಯಿ ತುರಿಯೋದ್ರಲ್ಲಿ ಈ ಥರ ತೆಂಗಿನಕಾಯಿ ಯಾವ ಥರ ತುರಿತೀವಲ್ಲ ಅದೇ ಥರನೇ ಮಾಡ್ಕೋಬೇಕು. ಆ ಥರ ಮಾಡಿಕೊಂಡ್ರೆ ತುಂಬಾ ಜಾಸ್ತಿ ಜ್ಯೂಸ್ ಸಿಗುತ್ತೆ. ಹಾಗೆ ಇದ್ರ ಒಳಗಡೆ ಒಂದು ವೈಟ್ ಪಾರ್ಟ್ ಇರುತ್ತೆ, ಅಲ್ಲಿ ತನಕ ನೀವು ಮಾಡ್ಕೊಳ್ಳೋದು ಬೇಡ, ಅದೆಲ್ಲ ಬರೋ ತನಕ ಮಾಡೋದು ಬೇಡ. ಜಸ್ಟ್ ಜ್ಯೂಸ್ನ ಕಲೆಕ್ಟ್ ಮಾಡೋ ತನಕ ಸ್ವಲ್ಪ ನೋಡ್ಕೊಂಡು ಮಾಡ್ಕೊಂಡ್ರೆ ಆಯಿತು. ಹಾಗೆ ಈ ಥರ ಮಾಡ್ಕೊಳ್ತಿದ್ದೀನಿ ನೋಡಿ, ಪೂರ್ತಿ ಕಲೆಕ್ಟ್ ಆದಮೇಲೆ ಹೇಳ್ತೀನಿ. ಹಾಗೆ ಇದು ತುಂಬಾ ಯೂಸ್ಫುಲ್ಲು, ಖಂಡಿತ ಈ ಥರ ಕಾಯಿ ಸಿಕ್ಕಿದರೆ ಈ ಥರ ಮಾಡಿಟ್ಕೊಳ್ಳಿ. ನಿಮಗೆ ವರ್ಷದಲ್ಲಿ ನೀವು ಒಂದು ದಿನ 1-2 ಅವರ್ಸ್ ಸ್ಪೆಂಡ್ ಮಾಡಿದರೆ ಸಾಕು. ಇದಕ್ಕೋಸ್ಕರ ಸ್ವಲ್ಪ ಕೆಲಸ ಹಿಡಿಯುತ್ತೆ ಅಷ್ಟೇ. ಬಟ್ 1 ವರ್ಷದಲ್ಲಿ 200 ರೂಪೀಸಿಗೆ 2 ಅವರ್ಸಲ್ಲಿ ನೀವು ಆಲ್ಮೋಸ್ಟ್ ನಿಮಗೆ 1.5 ಇಯರಿಗೆ ಬೇಕಾದಷ್ಟು ಹುಳಿ ರಸ ನಿಮಗೆ ಆಲ್ಮೋಸ್ಟ್ ಸಿಕ್ಬಿಡುತ್ತೆ. ಒಂದು ದಿನ ಕಷ್ಟಪಟ್ಟರೆ ನಿಮಗೆ ವರ್ಷ ಇಡೀ ಆರಾಮಾಗಿರ್ಬೋದು.
ಹಾಗೆ ಪ್ರತಿಯೊಂದು ವಿಷಯಕ್ಕೆ ನೀವು ಹುಳಿ ರಸ ಎಲ್ಲೆಲ್ಲಿ ಯೂಸ್ ಮಾಡ್ತೀರಾ ಅಲ್ಲೆಲ್ಲ ಯೂಸ್ ಮಾಡ್ಕೋಬೋದು. ಹಾಗೆ ಕೆಲವೊಂದು ವಿಡಿಯೋಗಳನ್ನ ನೀವು ನೋಡಿದರೆ ಹುಳಿ ರಸ, ಹುಣಸೆ ಹಣ್ಣಿನ ರಸ ಯೂಸ್ ಮಾಡಬಾರ್ದು, ಹೆಲ್ತಿಗೆ ಅಷ್ಟು ಒಳ್ಳೆಯದಲ್ಲ ಅಂತ ತುಂಬ ಕಡೆ ನಾನು ನೋಡಿದ್ದೀನಿ. ಬಟ್ ಎಷ್ಟು ನಿಜ ಎಷ್ಟು ಸುಳ್ಳು ನನಗೆ ಗೊತ್ತಿಲ್ಲ, ಬಟ್ ಆ ಥರ ನಾನು ನೋಡಿದ್ದೀನಿ. ಹಾಗೆ ಇದ್ರ ರಸ ನೀವು ಯೂಸ್ ಮಾಡೋದ್ರಿಂದ ನಿಮಗೆ ಹೆಲ್ತಿಗೂ ಒಳ್ಳೆಯದು, ಹಾಗೆ ಇದರಲ್ಲಿ ವಿಟಮಿನ್ ಸಿನೂ ತುಂಬಾ ಚೆನ್ನಾಗಿರುತ್ತೆ. ಓಕೆನಾ. ಈಗ ಈ ಥರ ಪೂರ್ತಿಯಾಗಿ ಈ ಥರ ಕಲೆಕ್ಟ್ ಮಾಡಿ ಆದ ನಂತರ ಇದನ್ನು ಮಣ್ಣಿನ ಪಾತ್ರೆ ಅಥವಾ ಸ್ಟೀಲ್ ಪಾತ್ರೆಯಲ್ಲೇ ನೀವು ಕಾಯಿಸ್ಕೋಬೇಕು. ಹಾಗೆ ಇಲ್ಲಿ ಒಂದು ದೊಡ್ಡ ಬಾಣಲೆಯಲ್ಲಿ ನನಗೆ ಫುಲ್ ಸಿಕ್ಕಿದೆ. ಅದಕ್ಕೆ ನಾನು ಒಂದು 3 ಸ್ಪೂನಿಂದ ಒಂದು 5 ಸ್ಪೂನ್ ತನಕ ನಾನು ಇಲ್ಲಿ ಉಪ್ಪನ್ನ ಹಾಕ್ಕೊಳ್ತಿದ್ದೀನಿ. ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಸ್ವಲ್ಪ ವೇಸ್ಟ್ ಎಲ್ಲ ಕಲೆಕ್ಟ್ ಆಗಿತ್ತಲ್ಲ, ಅದರಲ್ಲೂ ಹುಳಿ ರಸ ಇರುತ್ತೆ. ಅದನ್ನು ಒಂದು ಬಟ್ಟೆಗೆ ಹಾಕಿ ನಿಧಾನಕ್ಕೆ ಹಿಂಡ್ಕೊಂಡು ಅದರಲ್ಲಿರುವಂಥ ಹುಳಿ ರಸನ ಕಲೆಕ್ಟ್ ಮಾಡ್ಕೊಳ್ಳಿ. ಎಷ್ಟಾಗುತ್ತೆ ಅಷ್ಟು ಹಿಂಡ್ಕೊಂಡು ಕಲೆಕ್ಟ್ ಮಾಡಿಕೊಂಡ್ರೆ ಆಯಿತು. ನೋಡ್ತಿದ್ದೀರಲ್ಲ ಇದರಲ್ಲಿ ಎಷ್ಟು ಕಲೆಕ್ಟ್ ಆಗ್ತಿದೆ ನನಗೆ ಅಂತ. ಯಾವುದನ್ನು ವೇಸ್ಟ್ ಮಾಡಬಾರ್ದು, ಏನಂತಿರೋ ದುಡ್ಡು ಕೊಟ್ಟು ತಂದಿರ್ತೀವಲ್ವಾ. ಹಾಗೆ ಸಣ್ಣ ಪಾತ್ರೆಯಲ್ಲಿ ಕಲೆಕ್ಟ್ ಮಾಡಿದ್ನಲ್ಲ ಅದು ಸ್ವಲ್ಪ ಚೆಲ್ಲೋಗ್ಬಿಡ್ತು. ಇಲ್ಲಿ ನೋಡ್ತಿದ್ರಲ್ಲ ಮಣ್ಣಿನ ಪಾತ್ರೆಯಲ್ಲಿ ಕಾಯ್ಸಕ್ಕೆ ಇಟ್ಟಿದ್ನಲ್ಲ ಅದು ಆಲ್ಮೋಸ್ಟ್ ಕುದೀತಾ ಇದೆ. ಕುದ್ದಾಗ ನಿಮಗೆ ಮೇಲ್ಗಡೆ ಈ ಥರ ವೈಟ್ ನೊರೆ ಬರುತ್ತೆ. ಆ ನೊರೆನ ನೀವು ತೆಗಿಬೇಕಾಗುತ್ತೆ. ನಿಧಾನಕ್ಕೆ ಮೇಲೆ ಒಂದು ಈ ಥರ ಗುಂಡಿ ಥರ ಇರುತ್ತಲ್ಲ ಚಮಚ, ಅದರಲ್ಲಿ ನಿಧಾನಕ್ಕೆ ಈ ಥರ ತಗೊಂಡ್ರೆ ನೀಟಾಗಿ ಬಂದ್ಬಿಡುತ್ತೆ. ಈ ವಿಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ ಅನಿಸಿದರೆ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ, ಅವ್ರಿಗೂ ಯೂಸ್ಫುಲ್ ಆಗಲಿ. ಹಾಗೆ ಇದನ್ನು ನಾವು ಹೊರಗೆ ಸ್ಟೋರ್ ಮಾಡಿ ಇಟ್ಕೊಳ್ತೀವಿ ಅನ್ನೋರಿದ್ದರೆ ನೀವು ಉಪ್ಪಿನ ಅಂಶ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕಾಗುತ್ತೆ. ಹಾಗೆ ಫ್ರಿಜ್ಜಲ್ಲಿ ಇಟ್ಟರೆ ತುಂಬಾ ಒಳ್ಳೆಯದು, ತುಂಬ ಟೈಮ್ ಯೂಸ್ ಆಗುತ್ತೆ. ಹಾಗೆ ಈ ಥರ ನೀಟಾಗಿ ಕಲೆಕ್ಟ್ ಮಾಡಿದ್ದೀನಿ ನೋಡಿ. ವೈಟ್ ಏನಿತ್ತು ಅದೆಲ್ಲ ನೀಟಾಗಿ ತೆಗೆದ್ಬಿಟ್ಟೆ. ಈಗ ಸ್ವಲ್ಪ ಹುಳಿ ರಸ ಇತ್ತಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದರದ್ದು ವೈಟ್ ಪಾರ್ಟ್ನ ಆಲ್ರೆಡಿ ತೆಗೆದಾಗಿದೆ. ಹಾಗೆ ಇಲ್ಲಿ ನೋಡ್ತಿದ್ದೀರಲ್ಲ ಇದು ಲಾಸ್ಟ್ ಟೈಮ್ ತಂದು ನಾನು ಕಲೆಕ್ಟ್ ಮಾಡಿಟ್ಟಿದ್ದಂಥ ಹುಳಿ ರಸ. ಅಂದರೆ ಇದನ್ನು ಮಾಡೋಕ್ಕೂ 1 ವೀಕ್ ಮುಂಚೆ ಅಷ್ಟೇ ಮಾಡಿಟ್ಟಿರೋದು. ಇದೇನು ಅಂತೇಳಿದರೆ ಆಲ್ಮೋಸ್ಟ್ ನನಗೆ ಅದು ಇಷ್ಟು 1 ಲೀಟರ್ಗಿಂತ ಸ್ವಲ್ಪ ಕಮ್ಮಿ ಇಂತೆ ಜಾಸ್ತಿನೇ ಸಿಕ್ತಿತ್ತು. ಅದು ನಾನೇ ಸ್ವಲ್ಪ ಹುಳಿ ಹಾಳು ಮಾಡಿಬಿಟ್ಟೆ, ಅಂದರೆ ಹುಳಿಕಾಯಿನ ಹಾಳು ಮಾಡಿಬಿಟ್ಟೆ. ಅಂದರೆ ಒಂದು 2-3 ದಿನ ಕಂಟಿನ್ಯೂ ಇಟ್ಬಿಟ್ಟೆ. ಅದೇನಾಗ್ಬಿಡ್ತು, ಇವಾಗ ಮಳೆ ಅಲ್ವಾ ಹಾಳಾಗಿಬಿಡುತ್ತೆ. ಕಂಟಿನ್ಯೂ ಇಡಬಾರ್ದು. ತಂದಿದ ತಕ್ಷಣ ನೆಕ್ಸ್ಟ್ ಡೇ ಅಥವಾ 3rd ಡೇಗೆ ಯೂಸ್ ಮಾಡ್ಕೊಂಡ್ಬಿಡ್ಬೇಕು ಬೇಗ ಮಾಡಿ, ಇಲ್ಲಾಂದರೆ ಹುಳಿಕಾಯಿ ಹಾಳಾಗುತ್ತೆ. ಹಾಗೆ ಇಲ್ಲಿ ನೋಡ್ತಿದ್ದೀರಲ್ಲ ಆಲ್ಮೋಸ್ಟ್ 2.5 ಲೀಟರ್ ನಂಗೆ ಕಲೆಕ್ಟ್ ಆಗಿದೆ. ಹಾಗೆ ಇದು ಚೆನ್ನಾಗಿ ಎಲ್ಲ ಕುದ್ದಿ ಆದ ನಂತರ ಚೆನ್ನಾಗಿ ಆರಲಿ, ಪೂರ್ತಿಯಾಗಿ ಆರಿದ ನಂತರ ಈ ಥರ ಬಾಟ್ಲಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಹಾಗೆ ನನಗಿಲ್ಲಿ 2.5 ಲೀಟರ್ಗಿಂತ ಸ್ವಲ್ಪ ಜಾಸ್ತಿನೇ ಕಲೆಕ್ಟ್ ಆಗಿದೆ. ಆಲ್ಮೋಸ್ಟು 1 ಇಯರ್ 2 ಇಯರ್ಸಿಗೆ ನಂಗೆ ಟೆನ್ಷನ್ ಇರೋಲ್ಲ. ಹಾಗೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಖಂಡಿತ ಎಲ್ಲರಿಗೂ ಶೇರ್ ಮಾಡಿ, ಎಲ್ಲರಿಗೂ ಯೂಸ್ಫುಲ್ ಆಗಲಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಇದೇ ಥರ ಇನ್ನೊಂದು ಯೂಸ್ಫುಲ್ ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್.